ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಯೇಸು ಕ್ರಿಸ್ತನ ಕುರಿತು ಪ್ರತಿಯೊಬ್ಬರಿಗೂ ಇರುವಂತಹ ಸಂದೇಹ, ಅದು ಯೇಸು ಕ್ರಿಸ್ತನ ಜನನದ ಬಗ್ಗೆ, ವಿಶೇಷವಾಗಿ ದಿನಾಂಕ, ತಿಂಗಳು, ವರ್ಷ ಯಾವುದು, ಯಾವಾಗ ಹುಟ್ಟಿದರು, ಯಾವ ದಿನಾಂಕ, ಯಾವ ತಿಂಗಳು, ಯಾವ ವರ್ಷ ಯಾಕೆ ಬರೆಯಲಿಲ್ಲ, ಯಾಕೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜನನದ ದಿನಾಂಕವನ್ನು ಏಕೆ ಉಲ್ಲೇಖಿಸಲಿಲ್ಲ, ಏಕೆ ಸ್ಪಷ್ಟವಾಗಿ ಬರೆಯಲಿಲ್ಲ, ಈ ವಿಷಯದ ಬಗ್ಗೆ ಸ್ಪಷ್ಟತೆ ಇಲ್ಲವೆಂದು ವಿಮರ್ಶಕರು ಮಾತನಾಡುತ್ತಾರೆ. ಆದರೆ ಯೇಸು ಕ್ರಿಸ್ತನ ಜನ್ಮದಲ್ಲಿ ಪರಿಪೂರ್ಣ ಸ್ಪಷ್ಟತೆ ಇದೆ. ಈ ರೀತಿ ಸ್ಪಷ್ಟತೆ ಯಾವುದೇ ದೇವರು ಅಥವಾ ದೇವತೆಗಳ ಜನ್ಮದ ಸಮಯದಲ್ಲೂ ಕಂಡುಬರುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಸರಿಯಾದ ಸಮಯಕ್ಕೆ ಪರಿಪೂರ್ಣ ಸಮಯದಲ್ಲಿ ಬಂದರು. ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ರೋಮನ್ ಯಹೂದ ದೇಶವು ಆಳ್ವಿಕೆ ನಡೆಸುತ್ತಿದ್ದಾಗ ಹೆರೋದನು ಯಹೂದ್ಯರ ರಾಜನಾಗಿದ್ದನು. ಆ ಸಮಯದಲ್ಲಿ ಬೆತ್ಲೆಹೇಮ್ ಎಂಬ ಹಳ್ಳಿಯಲ್ಲಿ ದಾವಿದನ ವಂಶಕ್ಕೆ ಸೇರಿದ ಒಬ್ಬ ಮನುಷ್ಯನ ಮನೆಯಲ್ಲಿ ಉದ್ಧಾರಕನು ಹುಟ್ಟಿದನು. ಲೋಕಕ್ಕೆ ಬಂದ ಆ ಉದ್ಧಾರಕನ ಆಗಮನವನ್ನು ಜಗತ್ತಿಗೆ ಘೋಷಿಸಲಾಯಿತು. ನಜರೇತ್ ಹಳ್ಳಿಯಲ್ಲಿ ಬೆಳೆಯುತ್ತಿದ್ದ ಯೇಸು ಕ್ರಿಸ್ತನು ಯಹೂದ್ಯರ ಸಂಪ್ರದಾಯದಂತೆ ಹಬ್ಬಗಳ ಸಮಯದಲ್ಲಿ ಯೆರೂಸಲೇಮಿಗೆ ಹೋಗುತ್ತಿದ್ದರು. 30ನೇ ವಯಸ್ಸಿನಲ್ಲಿ ಸೇವೆಯನ್ನು ಪ್ರಾರಂಭಿಸಿದರು. ಯೇಸು ಕ್ರಿಸ್ತನು ಈ ಎಲ್ಲ ವಿಷಯಗಳಲ್ಲಿಯೂ ಸ್ಪಷ್ಟತೆ ಇದೆ. ಬೈಬಲ್ನಲ್ಲಿಯೂ ಹಾಗೆಯೇ ಇತಿಹಾಸದಲ್ಲಿಯೂ ಎಲ್ಲವೂ ಸೂಚನೆಯೊಂದಿಗೆ ದಾಖಲಿಸಲಾಗಿದೆ. ಇಂತಹ ಸ್ಪಷ್ಟತೆ ಇತಿಹಾಸದ ಅಂಶಗಳಲ್ಲಿ ಅಥವಾ ಇತರ ದೇವರುಗಳ ಕುರಿತು ಒಂದೇ ಒಂದು ದೃಢವಾದ ಸುಳಿವನ್ನು ಕಾಣಲಾಗುವುದಿಲ್ಲ. ಇಲ್ಲಿ ನಿಜವಾದ ಪ್ರಶ್ನೆ ಏನು ಎಂದರೆ, ಯೇಸು ಕ್ರಿಸ್ತನು ಹುಟ್ಟಿದ ನಿಜವಾದ ದಿನಾಂಕ ಯಾವುದು? ಆ ದಿನಾಂಕವನ್ನು ಏಕೆ ನಮೂದಿಸಲಿಲ್ಲ? ಬೈಬಲ್ನಲ್ಲಿ ಅದನ್ನು ಏಕೆ ಉಲ್ಲೇಖಿಸಲಿಲ್ಲ? ಯಾವ ದಿನ ಹುಟ್ಟಿದರು? ಪ್ರತಿ ಡಿಸೆಂಬರಿನಲ್ಲಿ ವಾದಗಳೇ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಒಳ್ಳೆಯ ಮತ್ತು ಸರಿಯಾದ ಉತ್ತರ ಸಿಗುತ್ತದೆ. ಇದೀಗ ಭಾರತಕ್ಕೆ ಸಂಬಂಧಿಸಿದ ನಿಜವಾದ ಸಾಂಪ್ರದಾಯಿಕ ವಿಚಾರವನ್ನು ನೋಡೋಣ. ಗೌತಮ ಬುದ್ಧನು ಭಾರತ ಐತಿಹಾಸಿಕ ವ್ಯಕ್ತಿ. ಬೌದ್ಧ ಧರ್ಮವು ಭಾರತದ ನಿಜವಾದ ಧರ್ಮಗಳಲ್ಲಿ ಒಂದು. ಈ ಸನಾತನ ಧರ್ಮವೇ ಬೌದ್ಧ ಧರ್ಮ. ಇಂತಹ ಬುದ್ಧನ ಜನ್ಮವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿದ್ದರೂ ಅವರಿಗೆ ನಿಖರವಾದ ಮತ್ತು ಎಲ್ಲರೂ ಒಪ್ಪಿಕೊಂಡ ದಿನಾಂಕ ಇಲ್ಲ. ಆದರೂ ಬುದ್ಧನ ಇತಿಹಾಸವನ್ನು ಸತ್ಯ ಎಂದು ಭಾರತ ಒಪ್ಪಿಕೊಂಡಿದೆ. ಭಾರತಕ್ಕೆ ಇತಿಹಾಸವಿದೆ ಎಂದರೆ ಬುದ್ಧನ ಕಾಲಕ್ಕಿಂತ ಮುಂಚಿನ ಇತಿಹಾಸದ ಬಗ್ಗೆ ಸ್ಪಷ್ಟ ದಾಖಲೆಗಳು ಅಷ್ಟಾಗಿ ಲಭ್ಯವಿಲ್ಲ. ಅಂತಹ ಐತಿಹಾಸಿಕ ಮೂಲ ಪುರುಷನಾದ ಬೌದ್ಧ ಧರ್ಮದ ಸ್ಥಾಪಕರಾದ ಗೌತಮ ಬುದ್ಧನಿಗೂ ಸಹ ನಿಖರವಾದ ಜನ್ಮ ದಿನಾಂಕ ಇಲ್ಲ. ಸಾಮಾನ್ಯವಾಗಿ ಅವರು ಕ್ರಿಸ್ತಪೂರ್ವ 563ರಿಂದ 623ರ ಅವಧಿಯಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ವಿವಿಧ ಮೂಲಗಳು ವಿಭಿನ್ನ ವರ್ಷಗಳು ಸ್ವೀಕರಿಸುತ್ತವೆ. ಆದರೂ ಬುದ್ಧನ ಬೋಧನೆಗಳು ವಿಶ್ವಮಾನ್ಯವಾಗಿವೆ. ಅವರ ಜನ್ಮವನ್ನು ಭಾರತೀಯ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ವೈಶಾಖ ಮಾಸದ ಹುಣ್ಣಿಮೆಯೆಂದು ಸ್ಮರಿಸಲಾಗುತ್ತದೆ. ಈ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ನಮ್ಮ ಕ್ಯಾಲೆಂಡರ್ ಪ್ರಕಾರ ಇದು ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತದೆ. ಇದೀಗ ಭಗವಾನ್ ವಿಷ್ಣುವಿನ ವಿಷಯವನ್ನು ಗಮನಿಸೋಣ. ವಿಷ್ಣುವಿನ ನಿಖರವಾದ ಜನ್ಮ ದಿನಾಂಕ ಯಾವುದು, ಯಾವ ವರ್ಷ, ಯಾವ ತಿಂಗಳು, ಯಾವ ದಿನ ಅವರು ಹುಟ್ಟಿದರು ಎಂಬುದು ಕಂಡುಹಿಡಿಯಲು ಸಾಧ್ಯವಿಲ್ಲ. ವಿಷ್ಣುವಿಗೂ ಸಹ ಸ್ಪಷ್ಟವಾದ ಜನ್ಮ ದಿನಾಂಕ ಲಭ್ಯವಿಲ್ಲ. ಆತನ ಹುಟ್ಟಿದ ದಿನ, ತಿಂಗಳು, ವರ್ಷ ಯಾವುದು ಸಹ ದೊರಕುವುದಿಲ್ಲ, ಎಲ್ಲಿಯೂ ಇಲ್ಲ. ಅದೇ ರೀತಿ ಭಗವಾನ್ ಶಿವನಿಗೂ ಜನ್ಮ ದಿನಾಂಕ ದೊರಕುವುದಿಲ್ಲ. ವಾಟ್ ಈಸ್ ದ ಡೇಟ್ ಆಫ್ ದ ಬರ್ತ್ ಫಾರ್ ಲಾರ್ಡ್ ಶಿವ? ಯಾವ ತಿಂಗಳು, ಯಾವ ದಿನ, ಯಾವ ವರ್ಷ ಎಂಬುದನ್ನು ಹೇಳುವ ಯಾವುದೇ ಐತಿಹಾಸಿಕ ದಾಖಲೆಗಳು ಇಲ್ಲ. ಅವರ ಜನ್ಮದಿನದ ಬದಲಾಗಿ ಅವರ ಅಸ್ತಿತ್ವ ಮತ್ತು ತತ್ವವನ್ನು ಸೂಚಿಸುವ ದಿನವಾಗಿ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಭಾರತೀಯ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ 13ನೇ ರಾತ್ರಿ ಅಥವಾ 14ನೇ ಬೆಳಗ್ಗೆ ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ. ಇದೀಗ ಶ್ರೀ ಕೃಷ್ಣನ ವಿಷಯಕ್ಕೆ ಬರೋಣ. ಶ್ರೀ ಕೃಷ್ಣನಿಗೂ ಸಹ ನಿಖರವಾದ ಜನ್ಮ ದಿನಾಂಕ ಇಲ್ಲ. ಆದರೆ ಕೆಲವು ಕಡೆಗಳಲ್ಲಿ ಗೂಗಲ್ ಹುಡುಕಾಟದ ಆಧಾರದ ಮೇಲೆ ಶ್ರೀ ಕೃಷ್ಣನು ಕ್ರಿಸ್ತಪೂರ್ವ 3228ರ ಜುಲೈ 18ರಂದು ಜನಿಸಿದರು ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ಯಾವುದೇ ದೃಢವಾದ ಪುರಾವೆಗಳು ಇಲ್ಲ. ಈ ದಿನಾಂಕವು ಶಾಸ್ತ್ರಗಳಲ್ಲಿಯೂ ಅಥವಾ ಐತಿಹಾಸಿಕ ದಾಖಲೆಗಳಲ್ಲಿಯೂ ಸ್ಪಷ್ಟವಾಗಿ ಸಿಗುವುದಿಲ್ಲ. ನಿಜಕ್ಕೂ ಶ್ರೀ ಕೃಷ್ಣ ಜುಲೈ 18ರಂದು ಜನಿಸಿದ್ದರೆ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಜುಲೈ 18ರಂದು ಆಚರಿಸಬೇಕಾಗಿತ್ತು. ಆದರೆ ಆಗಿಲ್ಲ. ಶ್ರೀಕೃಷ್ಣನ ಜನ್ಮವನ್ನು ಭಾರತೀಯ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಈ ದಿನಾಂಕ ಪ್ರತಿ ವರ್ಷ ಬದಲಾಗುತ್ತದೆ. ಪಂಚಾಂಗದ ಪ್ರಕಾರ ಭದ್ರಪದ ಮಾಸದ
ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣ ಜನಿಸಿದನು ಎಂದು ನಂಬಲಾಗುತ್ತದೆ. ಆದುದರಿಂದ ಭಾದ್ರಪದ ಮಾಸದ ಅಷ್ಟಮಿಯ ದಿನ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಇದೇ ರೀತಿಯಲ್ಲಿ ದೇವತೆ ದುರ್ಗೆಯ ವಿಷಯದಲ್ಲಿ ನೋಡಿದರೆ ಪ್ರಸಿದ್ಧ ದೇವಿಯಾದ ದುರ್ಗೆಗೂ ಸಹ ನಿಖರವಾದ ಜನ್ಮ ದಿನಾಂಕ ಅಥವಾ ದಿನ, ತಿಂಗಳು, ವರ್ಷ ಎಂಬ ಮಾಹಿತಿ ದೊರಕುವುದಿಲ್ಲ. ಅವರ ಆರಾಧನೆ ಮತ್ತು ಮಹತ್ವವನ್ನು ಸೂಚಿಸುವ ದಿನಗಳನ್ನೇ ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ. ಅದೇ ರೀತಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಹಬ್ಬಗಳು ಬರುತ್ತವೆ. ಕಾಳಿ ದೇವಿಗೆ ಸಂಬಂಧಿಸಿದ ಹಬ್ಬಗಳು ನವರಾತ್ರಿ ಸಮಯದಲ್ಲಿ ಆಚರಿಸಲಾಗುತ್ತವೆ. ಆದರೆ ಕಾಳಿ ದೇವಿಗೂ ಸಹ ನಿಖರವಾದ ಹುಟ್ಟಿದ ದಿನಾಂಕ, ತಿಂಗಳು, ವರ್ಷ ಎಂಬ ಮಾಹಿತಿ ಇಲ್ಲ. ಆದರೂ ಪ್ರತಿಯೊಂದು ದೇವರಿಗೆ ಹಬ್ಬಗಳಿವೆ, ಆಚರಣೆಗಳಿವೆ. ಹೀಗೆ ದೇವರೆಂದು ಕೊಂಡಾಡಲ್ಪಡುವ, ವೈಭವೀಕರಿಸಲ್ಪಡುವ ಪ್ರತಿಯೊಬ್ಬರಿಗೂ ಸಹ ನಿಖರವಾದ ಜನ್ಮ ದಿನಾಂಕ, ದಿನ, ತಿಂಗಳು, ವರ್ಷ ಇರುವುದಿಲ್ಲ. ಆದರೂ ಅವರನ್ನು ದೇವರೆಂದು ಪೂಜಿಸಲಾಗುತ್ತದೆ. ಪ್ರಪಂಚದಾದ್ಯಂತ ದೇವರೆಂದು ಪರಿಚಿತರಾದ ಅನೇಕರಿಗೆ ನಿಖರವಾದ ಜನ್ಮ ದಿನಾಂಕಗಳು, ತಿಂಗಳುಗಳು ದಾಖಲಾಗಿಲ್ಲ. ನೀವು ಬಯಸಿದರೆ ಇದನ್ನು ಪರಿಶೀಲಿಸಬಹುದು. ಅವರ ಹಬ್ಬಗಳನ್ನು ನೆನಪಿಸಿಕೊಂಡು ನಾವು ಆಚರಿಸುತ್ತೇವೆ, ಏಕೆಂದರೆ ಅವರ ಬಗ್ಗೆ ಏನೇ ಹೇಳಿದರೂ ಜನರು ನಂಬುತ್ತಾರೆ ಎಂಬುದು ನಿಜ. ನಾವು ಯೋಚಿಸದೆ ಅನೇಕ ಆಚರಣೆಗಳನ್ನು ಮಾಡುತ್ತೇವೆ. ಇದನ್ನು ನಾವು ಆ ದೇವತೆಗಳನ್ನು ಟೀಕಿಸಲು ಹೇಳುತ್ತಿಲ್ಲ, ಅವರ ವಿರುದ್ಧ ಮಾತನಾಡುವುದಕ್ಕೂ ಅಲ್ಲ. ಆದರೆ ಬೈಬಲ್ ವಿಷಯಕ್ಕೆ ಬಂದಾಗ, ಯೇಸು ಕ್ರಿಸ್ತನ ವಿಷಯ ಬಂದಾಗ ಮಾತ್ರ ಎಲ್ಲವೂ ಬೇರೆಯಾಗಿ ಕಾಣಿಸುತ್ತದೆ. ಯೇಸು ಕ್ರಿಸ್ತನ ಆಗಮನವು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲದಂತಹ ಒಂದು ವಿಶೇಷ ಘಟನೆ ಆಗಿತ್ತು. ಮೇಧಾವಿಗಳು ಹುಟ್ಟುತ್ತಾರೆ, ಮಹಾಪುರುಷರು ಬರುತ್ತಾರೆ, ಆದರೆ ಯೇಸು ಕ್ರಿಸ್ತನಂಥವರು ಅಲ್ಲ. ಉಳಿದವರ ಬಗ್ಗೆ ಅವರು ಏನು ಹೇಳಲಿ, ಏನಾಗಲಿ, ಭಕ್ತರು ಎಲ್ಲವನ್ನು ಅನುಸರಿಸುತ್ತಾರೆ. ಅಷ್ಟು ಮಟ್ಟಿಗೆ ನಂಬಿಕೆ, ಕೆಲವೊಮ್ಮೆ ಮೂಢನಂಬಿಕೆಯೂ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಅನೇಕ ದೇವರುಗಳನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ ಮಾತ್ರ ಇಷ್ಟೊಂದು ಟೀಕೆ ಮತ್ತು ದ್ವೇಷ ಏಕೆ? ಅವರ ಬಗ್ಗೆ ಏನೇ ಹೇಳಿದರೂ ನಂಬಲಾಗುತ್ತದೆ. ಕ್ರಿಶ್ಚಿಯನರು ಒಟ್ಟಾಗಿ ಸೇರಿ ಹೇಳುವುದಿಲ್ಲ, ಮೇಲಾಗಿ ಅವರು ಹೆಚ್ಚೆಚ್ಚು ಪರಿಶೀಲನೆ ಮಾಡುತ್ತಾರೆ, ಅಧ್ಯಯನ ಮಾಡುತ್ತಾರೆ, ಸಿದ್ಧಾಂತಗಳ ಜ್ಞಾನಕ್ಕಾಗಿ ಚರ್ಚೆ ಮಾಡುತ್ತಾರೆ. ಅದಕ್ಕಾಗಿಯೇ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಕಾಣಿಸುತ್ತವೆ. ಅದಕ್ಕಾಗಿಯೇ ಪ್ರಪಂಚದ ಬಹುಪಾಲು ಯೇಸು ಕ್ರಿಸ್ತನಿಗೆ ಹೆಚ್ಚು ವಿರೋಧ ಎದುರಾಗುತ್ತದೆ. ಬೈಬಲ್ ಎಲ್ಲರ ಕೈಯಲ್ಲಿದೆ. ಎಲ್ಲರೂ ಓದುವುದು, ಎಲ್ಲರೂ ಪ್ರಕಟಿಸುವುದು, ಎಲ್ಲರೂ ಪರಿಶೀಲಿಸುವುದು. ಈ ರೀತಿಯ ಅವಕಾಶ ಇನ್ಯಾವ ದೇವರುಗಳ ವಿಷಯದಲ್ಲೂ ಇಲ್ಲ. ಆದರೂ ಪ್ರತಿ ಬಾರಿ ಯೇಸು ಕ್ರಿಸ್ತನ ಜನ್ಮದ ಬಗ್ಗೆ ಮಾತ್ರ ಪ್ರಶ್ನೆಗಳು ಕೇಳುತ್ತಲೇ ಇರುತ್ತಾರೆ. ಯೇಸು ಕ್ರಿಸ್ತನು ಯಾವಾಗ ಹುಟ್ಟಿದರು? ಕ್ರಿಸ್ಮಸ್ ಬೈಬಲ್ನಲ್ಲಿ ಇದೆಯಾ? ಯೇಸು ಕ್ರಿಸ್ತನ ಹುಟ್ಟಿದ ದಿನಾಂಕ ಬೈಬಲ್ನಲ್ಲಿ ಇದೆಯಾ? ಇಂತಹ ಪ್ರಶ್ನೆಗಳು ಪ್ರತಿ ಬಾರಿ ಕೇಳಲ್ಪಡುತ್ತವೆ. ಕನಿಷ್ಠ ಜ್ಞಾನವೂ ಇಲ್ಲದೆ, ಅರ್ಥ ಮಾಡಿಕೊಳ್ಳದೆ ಪ್ರಶ್ನಿಸುವ ಮಾತುಗಳು ಇವು. ಇಂತಹ ಟೀಕೆಗಳು ಏಕೆ ಬರುತ್ತವೆ ಎಂದು ಈ ವಿಡಿಯೋದೊಳಗೆ ಖಚಿತವಾಗಿ ನೋಡೋಣ. ಡಿಸೆಂಬರ್ 25ರಂದು ಯೇಸು ಕ್ರಿಸ್ತನ ಜನನವನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಆದರೆ ಕೆಲವರು ಯೇಸು ಕ್ರಿಸ್ತನು ಡಿಸೆಂಬರ್ 25ರಂದು ಹುಟ್ಟಿಲ್ಲ ಎಂದು ವಾದಿಸುತ್ತಾರೆ. ಇದರಲ್ಲಿ ಕ್ರಿಶ್ಚಿಯನರೂ ಇದ್ದಾರೆ, ಕ್ರಿಶ್ಚಿಯನ್ ವಿರೋಧಿಗಳೂ ಸಹ ಇದ್ದಾರೆ. ಒಂದು ವಿಷಯ, ಯಾವ ದಿನ ಹುಟ್ಟಿದರೆ ಎಂದು ಹೇಳಲು ನಿನಗೆ ತಿಳಿಯದೇ ಇರುವಾಗ, ಅದನ್ನು ಕುರಿತು ನೀನು ಹೇಳಲು ಆಗದಿದ್ದಾಗ ಡಿಸೆಂಬರ್ 25ರಂದು ಹುಟ್ಟಿಲ್ಲ ಎಂದು ಹೇಳಬೇಡ. ಹಾಗೆ ಹೇಳುವವರನ್ನು ಖಚಿತವಾಗಿ ನಂಬಬೇಡ. ನಾವು ಊಹಿಸೋಣ, ಯೇಸು ಕ್ರಿಸ್ತನು ಡಿಸೆಂಬರ್ 25ರಂದು ಹುಟ್ಟಿಲ್ಲ ಎಂದುಕೊಳ್ಳೋಣ. ಡಿಸೆಂಬರ್ 25ನೇ ದಿನಾಂಕವು ಬೈಬಲ್ನಲ್ಲಿ ಇಲ್ಲ. ಆಗಿನ ಕಾಲಮಾನ ಅಲ್ಲ. ಮೇಲಾಗಿ 1ನೇ ಶತಮಾನದ ಕ್ರಿಶ್ಚಿಯನರಲ್ಲಿ ಇಲ್ಲ. 4ನೇ ಶತಮಾನದ ಮೊದಲ ಭಾಗದಲ್ಲಿಯೂ ಸ್ಪಷ್ಟವಾಗಿ ಇಲ್ಲ. ಕ್ರಿಶ್ಚಿಯನ್ ದಾಖಲೆಗಳಲ್ಲಿ ಯೇಸು ಕ್ರಿಸ್ತನು ಡಿಸೆಂಬರ್ 25ರಂದು ಹುಟ್ಟಿದನು ಎಂಬ ನಿಖರ ದಿನಾಂಕವು ಕಂಡುಬರುವುದಿಲ್ಲ. ಹಾಗಾದರೆ ಅವರು ಆ ದಿನ ಹುಟ್ಟಿಲ್ಲ ಎಂದು ಊಹಿಸೋಣ. ಆದರೆ ಡಿಸೆಂಬರ್ 25ನ್ನು ಯೇಸು ಕ್ರಿಸ್ತನ ಜನನವನ್ನು ನೆನಪಿಸಿಕೊಳ್ಳುವ ದಿನವಾಗಿ ಸ್ವೀಕರಿಸಲಾಗಿದೆ. ಇದು ದತ್ತು ತೆಗೆದುಕೊಂಡ ದಿನಾಂಕವಾಗಿದ್ದರೆ ನಿಮಗೆ ಏನು ಸಮಸ್ಯೆ? ಪ್ರಪಂಚವೆಲ್ಲ ಯಾವುದೋ ಒಂದು ದಿನ ಯೇಸು ಕ್ರಿಸ್ತನನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡುವುದು, ಯೇಸು ಕ್ರಿಸ್ತನನ್ನು ನೆನೆಸಿಕೊಂಡು ಸುವಾರ್ತೆಯನ್ನು ಕೇಳುವುದು, ಎಲ್ಲರೂ ಆತನ ಕಡೆಗೆ ನೋಡುತ್ತಿರಲು ಅದನ್ನು ಯಾಕೆ ತಪ್ಪು ಎಂದು ಹೇಳುತ್ತೀರಾ? ನಾನು ಕ್ರಿಸ್ಮಸ್ಗೋಸ್ಕರ ಮಾತನಾಡುತ್ತಿಲ್ಲ, ನಾನು ಕ್ರಿಸ್ಮಸ್ ಮಾಡುವುದಿಲ್ಲ, ನನಗೆ ಇಷ್ಟವಿಲ್ಲವೆಂದು ನಿಮ್ಮನ್ನು ನಾವು ಕೇಳಬಾರದು. ಅದನ್ನು ನಾವು ತಪ್ಪು ಹಿಡಿಯಬಾರದು. ಮಾಡುವ ವಿಧಾನ ತಪ್ಪು, ಮಾಡುವುದು ತಪ್ಪು, ಮಾಡುವ ರೀತಿ ತಪ್ಪಲ್ಲ. ಡಿಸೆಂಬರ್ 25 ನಾವು ತೆಗೆದುಕೊಂಡಿದ್ದು. ಆದರೆ ಇನ್ನು ಇತಿಹಾಸದಲ್ಲಿಯೂ ಯಹೂದಿ ಧರ್ಮ ಗ್ರಂಥಗಳಲ್ಲಿಯೂ ಲಭ್ಯವಿರುವ ಕೆಲವು ಪುರಾವೆಗಳ ಆಧಾರದ ಮೇಲೆ ಇತಿಹಾಸಕಾರರು ಒಂದು ದಿನಾಂಕವನ್ನು ಆರಿಸಿದ್ದಾರೆ. ಅವರ ರುಜುವಾತುಗಳನ್ನು ಆಧರಿಸಿ ಡಿಸೆಂಬರ್ 25ನ್ನು ಆರಿಸಲಾಗಿದೆ. ಅದರ ಹಿಂದೆ ದೇವತೆಗಳು, ರಾಕ್ಷಸರು ಅಥವಾ ವಿಗ್ರಹಾರಾಧನೆ ಎಂಬ ಅರ್ಥವನ್ನು ಜೋಡಿಸುವ ಅಗತ್ಯವಿಲ್ಲ. ಈಗ ನಿಜವಾದ ವಿಷಯಕ್ಕೆ ಬರೋಣ.
ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಜನ್ಮದ ದಿನಾಂಕ, ದಿನ, ತಿಂಗಳು, ವರ್ಷ ಏಕೆ ಬರೆಯಲಾಗಲಿಲ್ಲ, ಏಕೆ ಉಲ್ಲೇಖಿಸಲಿಲ್ಲ? ಇದನ್ನು ಅರ್ಥ ಮಾಡಿಕೊಳ್ಳಲು 4 ಪ್ರಮುಖ ಸಂಗತಿಗಳನ್ನು ಪರಿಗಣಿಸಬೇಕು. 4 ವಿಷಯಗಳನ್ನು ತಿಳಿದಾಗಲೇ ನಿಮಗೆ ಸ್ಪಷ್ಟವಾಗುತ್ತದೆ. ಮೊದಲನೆಯದು, ಆ ಕಾಲದಲ್ಲಿ ಯಾವ ಕ್ಯಾಲೆಂಡರು ಬಳಕೆಯಲ್ಲಿತ್ತು? ಮೂಲ ಕ್ಯಾಲೆಂಡರು ಯಾವುದು? ಟಿಪ್ಪಣಿ ಬರೆಯುವವರು ಯಾವ ದಿನಾಂಕ ಪದ್ಧತಿಯನ್ನು ಬಳಸುತ್ತಿದ್ದರು? ಅಂದಿನ ಯಹೂದ್ಯರು ಹಬ್ಬಗಳನ್ನು ಆಚರಿಸುತ್ತಿದ್ದರು, ಆದರೆ ಅವರು ಚಂದ್ರಮಾನ ಪಂಚಾಂಗದ ಪ್ರಕಾರ ಹಬ್ಬಗಳು ಮತ್ತು ಹರಿದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಅಂದಿನ ಕಾಲದಲ್ಲಿ ದಾಖಲೆಗಳನ್ನು ಬರೆಯುವವರೆಲ್ಲರೂ ಸಮಯವನ್ನು ಮುಖ್ಯವಾಗಿ ಚಂದ್ರಮಾನ ಕ್ಯಾಲೆಂಡರ್ ಆಧರಿಸಿಯೇ ಲೆಕ್ಕ ಹಾಕುತ್ತಿದ್ದರು. ಹಬ್ಬಗಳು, ವಿಶೇಷ ಸಂದರ್ಭಗಳು ಇವೆಲ್ಲವೂ ಚಂದ್ರಮಾನ ಪದ್ಧತಿಯ ಪ್ರಕಾರವೇ ಗಮನಿಸಲ್ಪಡುತ್ತಿದ್ದವು. ಆದರೆ ಹುಟ್ಟುಹಬ್ಬ ಎಂಬುದು ಸಾಮಾನ್ಯ ಜನರ ಜೀವನದಲ್ಲಿ ವಿಶೇಷ ಮಹತ್ವ ಪಡೆದಿರಲಿಲ್ಲ. ರಾಜಪ್ರಭುತ್ವದಲ್ಲಿ, ವಿಶೇಷವಾಗಿ ರಾಜಮನೆತನಕ್ಕೆ ಸೇರಿದವರಲ್ಲಿ ಮಾತ್ರ ಜನ್ಮದಿನಗಳ ದಾಖಲಾತಿ ಇರುತ್ತಿತ್ತು. ಅದರಲ್ಲಿ ವಿದ್ವಾಂಸರು, ಸಚಿವಾಲಯಗಳು, ಆಡಳಿತ ವ್ಯವಸ್ಥೆಗಳು ಲೆಕ್ಕಾಚಾರಗಳು ಮಾಡುತ್ತಿದ್ದವು. ಆದರೆ ಸಾಮಾನ್ಯ ಜನರಿಗೆ ತಮ್ಮ ಜನ್ಮದಿನವನ್ನು ದಾಖಲಿಸಿಕೊಳ್ಳುವ ಮತ್ತು ಆಚರಿಸುವ ಪರಿಸ್ಥಿತಿಯೇ ಇರಲಿಲ್ಲ. ಆದುದರಿಂದ ಅವರು ದಿನಾಂಕಗಳನ್ನು ಗಮನಿಸುವ ಅಗತ್ಯವೂ ಇರಲಿಲ್ಲ. ಹೀಗಿರುವಾಗ ಮೊದಲು ನಾವು ಮೂಲ ಕ್ಯಾಲೆಂಡರ್ ಯಾವುದು, ನಂತರ ಬಳಕೆಯಲ್ಲಿದ್ದ ಕ್ಯಾಲೆಂಡರ್ ಯಾವುದು, ಅಂದಿನ ನಿಜವಾದ ಸಾಮಾಜಿಕ ಪರಿಸ್ಥಿತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅರಿಯದೆ ಬೈಬಲ್ನಲ್ಲಿ ದಿನಾಂಕ ಇದೆಯೇ, ಯೇಸು ಕ್ರಿಸ್ತನ ನಿಖರ ಜನ್ಮ ದಿನಾಂಕ ಏನು ಎಂದು ಪ್ರಶ್ನಿಸುವುದು ಅಜ್ಞಾನವೇ. ಯೇಸು ಕ್ರಿಸ್ತನು ಯಾವಾಗ ಜನಿಸಿದರು ಎಂದು ಹೇಳುವವರ ಬಳಿ ಹೇಳಲು ಇನ್ನೇನು ಇರುವುದಿಲ್ಲ. ಎರಡನೆಯದಾಗಿ, ಬೈಬಲ್ ಸ್ವಂತ ಐತಿಹಾಸಿಕ ದಾಖಲೆಗಳನ್ನು ಒಳಗೊಂಡಿದೆ. ದಾಖಲಾತಿಗಳ ಪ್ರಕಾರ ಬೈಬಲ್ ನಮಗೆ ದೊರಕಿದೆ. ಸುವಾರ್ತೆಗಳು ಏನು ಹೇಳುತ್ತವೆ? ಯೇಸು ಕ್ರಿಸ್ತನ ಜೀವನ, ಸೇವೆ ಮತ್ತು ಸಂದೇಶಗಳನ್ನು ದಾಖಲಿಸುತ್ತವೆ. ವಿಶೇಷವಾಗಿ ಮತ್ತಾಯನ ಸುವಾರ್ತೆ ಮತ್ತು ಲೂಕನ ಸುವಾರ್ತೆ ಯೇಸು ಕ್ರಿಸ್ತನ ಜನನವನ್ನು ವಿವರಿಸುತ್ತವೆ. ಈ 2 ಸುವಾರ್ತೆಗಳು ನಮಗೆ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಒದಗಿಸುತ್ತವೆ. ಆದರೆ ಈ ಸುವಾರ್ತೆಗಳ ಲೇಖಕರು ಸಾಮಾನ್ಯವಾಗಿ ಇತಿಹಾಸದ ದಿನಾಂಕಗಳು, ಗಂಟೆಗಳು, ಕ್ಷಣಗಳು ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಿಲ್ಲ. ಅವರ ಗಮನ ಮುಖ್ಯವಾಗಿ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಇತ್ತು. ಅದಕ್ಕಾಗಿಯೇ ದೇವದೂತ ಗಾಬ್ರಿಯೇಲ್ ಬಂದು ಮಾತನಾಡಿದ ಘಟನೆ, 8ನೇ ದಿನಕ್ಕೆ ಮಾಡಿಸಿದ ಸುನ್ನತಿಯ ಕುರಿತು ಉಲ್ಲೇಖಗಳು, ಸಾಮುವೇಲ್ ಯಾಜಕನಂತಹ ಕುರಿತು, ಅನ್ನಳ ಪ್ರವಾದನೆಯ ಕುರಿತು ಇಂತಹ ಆಧ್ಯಾತ್ಮಿಕ ಅಂಶಗಳ ಮೇಲೆ ಹೆಚ್ಚು ಕೇಂದ್ರೀಕರಣವಾಗಿದೆ. ಸುವಾರ್ತೆಗಳು ದೇವರ ಕುರಿತು, ದೈವಿಕ ಸತ್ಯಗಳ ಕುರಿತು ಬರೆಯಲ್ಪಟ್ಟವು. ಅವು ಇತಿಹಾಸದ ಪಾಠ ಪುಸ್ತಕಗಳಲ್ಲ, ಐತಿಹಾಸಿಕ ಪರಿಪೂರ್ಣತೆಯನ್ನು ಮಾತ್ರ ಉದ್ದೇಶಿಸಿ ಬರೆಯಲಾದ ಪುಸ್ತಕಗಳು ಅಲ್ಲ. ಸುವಾರ್ತೆಗಳು ದೇವರ ಸುವಾರ್ತೆಯಾಗಿವೆ, ದೇವರ ವಾಕ್ಯವನ್ನು ಸಾರುವ ಬರಹಗಳಾಗಿವೆ. ಆದುದರಿಂದ ಅವುಗಳಲ್ಲಿ ದೈವಿಕ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಪ್ರತಿ ಸುವಾರ್ತೆಯು ತನ್ನದೇ ಆದ ಸಂದರ್ಭ ಮತ್ತು ಉದ್ದೇಶ ಹೊಂದಿದೆ. ಮತ್ತಾಯನ ಸುವಾರ್ತೆಯನ್ನು ನೋಡಿದರೆ ಅದು ವಿಶೇಷವಾಗಿ ಯೇಸು ಕ್ರಿಸ್ತನು ದಾವಿದನ ವಂಶಸ್ಥನು ಎಂಬುದನ್ನು ಒತ್ತಿ ಹೇಳುತ್ತದೆ. ಮತ್ತಾಯನು ಪ್ರಧಾನವಾಗಿ ಯಹೂದಿ ಪ್ರೇಕ್ಷಕರಿಗಾಗಿ ಬರೆದಿದ್ದನು, ಯಾಕೆಂದರೆ ದೇವರ ವಾಗ್ದಾನಗಳು, ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳು ಯೇಸು ಕ್ರಿಸ್ತನಲ್ಲಿ ನೆರವೇರಿವೆ ಎಂಬುದನ್ನು ತೋರಿಸುವುದೇ ಆತನ ಉದ್ದೇಶವಾಗಿತ್ತು. ಆದ್ದರಿಂದ ಈ ಬರಹವು ಯಹೂದಿ ದೃಷ್ಟಿಕೋನದಲ್ಲಿ ಯಹೂದಿಗಳಿಗೆ ಅರ್ಥವಾಗುವ ಶೈಲಿಯಲ್ಲಿ ಬರೆಯಲಾಗಿದೆ. ದೈವಿಕ ವಿಷಯಗಳು, ಯಹೂದಿ ವಂಶಾವಳಿ ಹೇಗೆ ಸಾಗುತ್ತವೆ, ಭವಿಷ್ಯವಾಣಿಗಳು ಹೇಗೆ ನೆರವೇರುತ್ತವೆ, ಇವುಗಳ ಮೇಲೆಯೇ ಸುವಾರ್ತೆಗಳು ಮುಖ್ಯವಾಗಿ ಕೇಂದ್ರೀಕರಿಸುತ್ತವೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಹುಟ್ಟಿದ ದಿನದ ನಿಖರ ದಿನಾಂಕದ ಮೇಲೆ ಹೆಚ್ಚಿನ ಗಮನ ನೀಡಲಾಗಲಿಲ್ಲ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡಿರಿ, ಯೇಸು ಕ್ರಿಸ್ತನು ಸುಮಾರು 30 ವರ್ಷದವನಾಗಿದ್ದಾಗ ದೀಕ್ಷಾಸ್ನಾನ ಪಡೆದು ತನ್ನ ಸೇವೆಯನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗಿದೆ. ಇದರಿಂದ ಯೇಸು ಕ್ರಿಸ್ತನ ವಯಸ್ಸಿನ ಬಗ್ಗೆ ಯಹೂದಿಗಳಿಗೆ ಒಂದು ಅಂದಾಜು ಇತ್ತು. ಯಹೂದಿ ಲೆಕ್ಕಾಚಾರದ ಪ್ರಕಾರ ಯೇಸು ಕ್ರಿಸ್ತನು ಸುಮಾರು 30 ವರ್ಷಗಳನ್ನು ದಾಟಿದನು ಮತ್ತು ಸುಮಾರು 33 ವರ್ಷ ವಯಸ್ಸಿನಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನು ಎಂದು ಹೇಳಲಾಗುತ್ತದೆ. ಅವರು ಯಾವ ಸಮಯದಲ್ಲಿ ಬಂದರು, ಯಾವ ಅವಧಿಯಲ್ಲಿ ಸೇವೆ ನಡೆಸಿದರು ಎಂಬ ವಿಷಯದಲ್ಲಿ ಅವರಿಗೆ ಸ್ಪಷ್ಟತೆ ಇತ್ತು. ಆದರೆ ಹುಟ್ಟಿದ ದಿನಾಂಕ ಅಥವಾ ಹುಟ್ಟಿದ ತಿಂಗಳಿಗೆ ಯಾವುದೇ ವಿಶೇಷ ಪ್ರಾಮುಖ್ಯತೆ ನೀಡಲಾಗಲಿಲ್ಲ. ಇದಕ್ಕೆ ಕಾರಣವೇನೆಂದರೆ ಬೈಬಲ್ ಇತಿಹಾಸದ ದಿನಾಂಕಗಳಿಗಾಗಿ ಬರೆಯಲ್ಪಟ್ಟ ಪುಸ್ತಕವಲ್ಲ, ಅದು ದೈವಿಕ ವಿಷಯಗಳಿಗಾಗಿ ಬರೆಯಲ್ಪಟ್ಟ ಪುಸ್ತಕ. ಇದು 3ನೆಯ ಪ್ರಮುಖ ವಿಷಯವಾಗಿದೆ. ಈಗ ಹುಟ್ಟುಹಬ್ಬದ ನಿಜವಾದ ಹಿನ್ನೆಲೆಯನ್ನು ನೋಡೋಣ. ಯಹೂದಿಗಳ ಧಾರ್ಮಿಕ ಆಚರಣೆಗಳು ಯಾವುವು? ಅವರ ಸಂಸ್ಕೃತಿಯಲ್ಲಿ ಹುಟ್ಟುಹಬ್ಬಕ್ಕೆ ಯಾವ ಮಹತ್ವವಿತ್ತು? ಇದನ್ನು ಸ್ಪಷ್ಟವಾಗಿ ಹೇಳಬೇಕಾದರೆ ಯಹೂದಿಗಳು ಹುಟ್ಟುಹಬ್ಬವನ್ನು ಆಚರಿಸುವ ಸಂಪ್ರದಾಯವನ್ನು ಹೊಂದಿರಲಿಲ್ಲ. ಮೊದಲ ಶತಮಾನದ ಯಹೂದಿ ಸಂಸ್ಕೃತಿಯಲ್ಲಿ ಸಹ ಹುಟ್ಟುಹಬ್ಬದ ಆಚರಣೆಗಳು ಸಾಮಾನ್ಯವಾಗಿ ಇರಲಿಲ್ಲ. ಅವರು ಹುಟ್ಟುಹಬ್ಬಗಳ ಬಗ್ಗೆ ಚರ್ಚೆ ನಡೆಸಲಿಲ್ಲ, ಅದಕ್ಕೆ ಯಾವುದೇ ಧಾರ್ಮಿಕ ಮಹತ್ವವೂ ನೀಡಲಿಲ್ಲ.
ಅವರು ಆಧ್ಯಾತ್ಮಿಕ ವಿಷಯಗಳಿಗೆ ಮಾತ್ರ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಜನ್ಮದಿನದ ಆಚರಣೆಗಳು ಅನ್ಯ ಧರ್ಮ ಆಚರಣೆಯಾಗಿ ಮೇಲಾಗಿ ಸಂಬಂಧಿಸಿದ ಆಚರಣೆಗಳು ಎಂದು ಯಹೂದಿಗಳು ನೋಡುತ್ತಿದ್ದರು. ಸಮಾರಂಭಗಳು, ಸಂಭ್ರಮಗಳು, ವೈಭವ ಅನ್ಯ ಧರ್ಮದ ಆಚರಣೆಗಳಿಗೆ ಹತ್ತಿರವಾಗಿವೆ ಎಂದು ಅವರು ಭಾವಿಸುತ್ತಿದ್ದರು. ಆದುದರಿಂದ ಹುಟ್ಟುಹಬ್ಬದ ಆಚರಣೆಗಳು ಯಹೂದಿ ಧಾರ್ಮಿಕ ಮೌಲ್ಯಗಳು ಮತ್ತು ಸಂಸ್ಕೃತಿಗೆ ವಿರೋಧವಾಗಿ ಇವೆ ಎಂದು ಪರಿಗಣಿಸಲಾಯಿತು. ಮೊದಲ ಶತಮಾನದ ಯಹೂದಿ ಇತಿಹಾಸಕಾರನಾದ ಜೋಸೆಫ್ ಕೂಡ ತನ್ನ ಇತಿಹಾಸ ಪುಸ್ತಕಗಳಲ್ಲಿ ಮಕ್ಕಳ ಹುಟ್ಟಿದ ದಿನವನ್ನು ಹಬ್ಬದಂತೆ ಆಚರಿಸಲು ಯಹೂದಿ ಧರ್ಮಶಾಸ್ತ್ರವು ಅನುಮತಿಸುವುದಿಲ್ಲ ಎಂದು ಉಲ್ಲೇಖಿಸಿದ್ದಾರೆ. ಯಹೂದಿ ಕಾನೂನಿನಲ್ಲಿ ದಿನಾಂಕಗಳು ಮತ್ತು ತಿಂಗಳುಗಳನ್ನು ನಿಖರವಾಗಿ ದಾಖಲಿಸುವ ಪದ್ಧತಿಯೂ ಇರಲಿಲ್ಲ. ಆರಂಭಿಕ ಕ್ರಿಶ್ಚಿಯನ್ನರು ಸಹ ಇದೇ ದೃಷ್ಟಿಕೋನವನ್ನು ಹೊಂದಿದ್ದರು. ಇದು ಪಿತ್ರಾರ್ಜಿತವಾದ ನಂಬಿಕೆಯಾಗಿತ್ತು. ಅದಕ್ಕಾಗಿ ಅವರು ಆಧ್ಯಾತ್ಮಿಕ ವಿಷಯಗಳು, ದೈವಿಕ ಅಂಶಗಳು, ಪ್ರವಾದನೆಗಳ ನೆರವೇರಿಕೆ ಇವುಗಳ ಮೇಲೆ ಮಾತ್ರ ಹೆಚ್ಚು ಕೇಂದ್ರೀಕರಿಸಿದರು. ಮೊದಲ ಶತಮಾನದ ಕ್ರಿಶ್ಚಿಯನ್ ವಿಶ್ವಾಸಿಗಳಲ್ಲಿಯೂ ಸಹ ಹುಟ್ಟುಹಬ್ಬದ ಆಚರಣೆಗಳು ಕ್ರಿಶ್ಚಿಯನ್ ನಂಬಿಕೆಗೆ ವಿರೋಧವಾಗಿವೆ ಎಂದು ಪರಿಗಣಿಸಲ್ಪಟ್ಟವು. ಅವುಗಳನ್ನು ಅನ್ಯ ಧರ್ಮದ ಆಚರಣೆಗಳೆಂದು ನೋಡಲಾಗುತ್ತಿತ್ತು. ಆದುದರಿಂದ ಇಂತಹ ಆಚರಣೆಗಳನ್ನು ಅವರು ನಿರುತ್ಸಾಹಗೊಳಿಸುತ್ತಿದ್ದರು. ಕೆಲವರು ಅವುಗಳ ವಿರುದ್ಧ ಸ್ಪಷ್ಟವಾಗಿ ಮಾತನಾಡುತ್ತಿದ್ದರು. ದಿನಾಂಕಗಳು ಮತ್ತು ದಿನಗಳಿಗಿಂತ ಅರ್ಥ ಮತ್ತು ಉದ್ದೇಶ ಮುಖ್ಯವೆಂದು ಅವರು ನಂಬಿದ್ದರು. 3ನೇ ಶತಮಾನದ ಪ್ರಮುಖ ಕ್ರಿಶ್ಚಿಯನ್ ದೇವತಾಶಾಸ್ತ್ರಜ್ಞಾನದ ಅರಿಜನ್ ಕೂಡ ಯೇಸುಕ್ರಿಸ್ತನ ಜನನದ ದಿನವನ್ನು ಆಚರಿಸುವುದನ್ನು ಅನ್ಯ ಧರ್ಮದ ಆಡಳಿತಗಾರರಾದ ಈಜಿಪ್ಟ್, ಪೆರುಗಳ ಆಚರಣೆಗಳಿಗೆ ಹೋಲಿಸಿ ಟೀಕಿಸಿದ್ದಾರೆ. ಜನ್ಮದಿನದ ಆಚರಣೆ ದುಃಖಕರ ಮತ್ತು ಅನಗತ್ಯವೆಂದು ಆತನು ಅಭಿಪ್ರಾಯಪಟ್ಟನು. ಅದಕ್ಕಾಗಿಯೇ ಆ ಕಾಲದಲ್ಲಿ ಯಾರೂ ಯೇಸುಕ್ರಿಸ್ತನ ಜನ್ಮ ದಿನಾಂಕವನ್ನು ಲೆಕ್ಕಿಸಲೇ ಇಲ್ಲ, ತಿಂಗಳುಗಳು ಅಥವಾ ದಿನವನ್ನು ದಾಖಲಿಸಲೂ ಇಲ್ಲ. ಅದೇ ರೀತಿಯಲ್ಲಿ ಅಗಸ್ಟಿನ್ ಕೂಡ ತನ್ನ ದೇವತಾಶಾಸ್ತ್ರೀಯ ಬರಹಗಳಲ್ಲಿ ಹುಟ್ಟುಹಬ್ಬದ ಆಚರಣೆಗಳನ್ನು ಖಂಡಿಸಿದ್ದಾನೆ. ಈ ಸಾಂಸ್ಕೃತಿಕ ಧೋರಣೆಯ ಪ್ರಕಾರ ಯೇಸುಕ್ರಿಸ್ತನ ಜನನವನ್ನು ಹಬ್ಬದಂತೆ ಆಚರಿಸುವ ಸಂಪ್ರದಾಯವು ಯಹೂದಿ ಸಂಸ್ಕೃತಿಯಲ್ಲಿಯೂ ಇರಲಿಲ್ಲ, ಕ್ರಿಶ್ಚಿಯನ್ ಮೌಲ್ಯಗಳಲ್ಲಿಯೂ ಇರಲಿಲ್ಲ. ಅದನ್ನು ಭೌತಿಕ, ಭಾವಾತ್ಮಕ ಮತ್ತು ಅನ್ಯ ಧರ್ಮದ ಪ್ರಭಾವಿತ ಆಚರಣೆ ಎಂದು ಪರಿಗಣಿಸಲಾಯಿತು. ಆದುದರಿಂದ ಯೇಸುಕ್ರಿಸ್ತನು ಹುಟ್ಟಿದ ದಿನವನ್ನು ದಾಖಲಿಸುವ ಅಗತ್ಯವಿಲ್ಲವೆಂದು ಅವರು ಭಾವಿಸಿದರು. ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಲೂ ಇಲ್ಲ. ಮತ್ತಾಯನು ಬರೆದ ಸುವಾರ್ತೆ ವಿಶೇಷವಾಗಿ ಯಹೂದಿಗಳಿಗಾಗಿ ಬರೆಯಲ್ಪಟ್ಟಿದೆ. ಯಹೂದಿಗಳಿಗಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅದು ರಚಿಸಲಾಯಿತು. ದಿನಾಂಕ, ತಿಂಗಳು, ವರ್ಷಗಳು ಸ್ಪಷ್ಟವಾಗಿ ಉಲ್ಲೇಖಿಸುವುದು ಯಹೂದಿ ಸಂಸ್ಕೃತಿಗೆ ವಿರೋಧವಾದುದೆಂದು ಪರಿಗಣಿಸಲ್ಪಟ್ಟಿತು. ಆದುದರಿಂದ ಮತ್ತಾಯನು ಯೇಸುಕ್ರಿಸ್ತನ ಜನನದ ದಿನಾಂಕವನ್ನು ಉಲ್ಲೇಖಿಸುವುದಿಲ್ಲ. ಆದರೆ ಆತನು ಅತ್ಯಂತ ಮುಖ್ಯವಾದ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಯೇಸುಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ದಾವಿದನ ವಂಶಕ್ಕೆ ಸೇರಿದ ಕುಟುಂಬದಲ್ಲಿ ಜನಿಸಿದನು. ಆ ಕಾಲದಲ್ಲಿ ಹೆರೋದನು ಯಹೂದಿಗಳ ರಾಜನಾಗಿದ್ದನು ಮತ್ತು ಸೀಸರ್ ರೋಮನ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದನು. ಇವೆಲ್ಲವೂ ಇತಿಹಾಸದಲ್ಲಿ ದೃಢೀಕರಿಸಲ್ಪಟ್ಟ ವಿಷಯಗಳಾಗಿವೆ. ಇವುಗಳಿಗೆ ಸ್ಪಷ್ಟವಾದ ಐತಿಹಾಸಿಕ ಪುರಾವೆಗಳಿವೆ. ಇವು ಯಾವುದೇ ಕಲ್ಪನೆಗಳಲ್ಲ. ಆದುದರಿಂದ ಯೇಸು ಕ್ರಿಸ್ತನ ಜನನ ಸುಳ್ಳು, ಏಕೆಂದರೆ ದಿನಾಂಕ ಇಲ್ಲ ಎಂದು ಹೇಳುವವರು ಅಜ್ಞಾನದಿಂದ ಮಾತನಾಡುತ್ತಿದ್ದಾರೆ. ಅವರ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡುವವರು. ಮತ್ತಾಯನು ಯಹೂದಿ ಪ್ರೇಕ್ಷಕರಿಗಾಗಿ ಬರೆಯುತ್ತಾನೆ. ಅವನ ಉದ್ದೇಶವೇನು ಎಂದರೆ ಹಳೆಯ ಒಡಂಬಡಿಕೆಯ ಭವಿಷ್ಯಗಳು ಯೇಸು ಕ್ರಿಸ್ತನಲ್ಲಿ ನೆರವೇರಿವೆ ಎಂಬುದನ್ನು ತೋರಿಸುವುದು. ಬೆತ್ಲೆಹೇಮಿನಲ್ಲಿ ಯೇಸುವಿನ ಜನನವೇ ಮೆಸ್ಸಿಯನ ಭವಿಷ್ಯವಾಣಿ ಎಂದು ಮತ್ತಾಯನು ವಿವರಿಸುತ್ತಾನೆ. ಪುನರಾವರ್ತಿತವಾಗಿ ಪ್ರವಾದನೆಗಳ ನೆರವೇರಿಕೆಯನ್ನು ತೋರಿಸಲು ಆತನು ಸಂಬಂಧಿಸಿದ ವಚನಗಳು ಮತ್ತು ಘಟನೆಗಳನ್ನು ಬಳಸುತ್ತಾನೆ. ನಿರ್ದಿಷ್ಟ ಕ್ಯಾಲೆಂಡರ್ ದಿನಾಂಕವನ್ನು ಸ್ಥಾಪಿಸುವುದು ಆತನ ಉದ್ದೇಶವಲ್ಲ. ಆತನು ಹೇಳಲು ಬಯಸಿದ್ದು ಒಂದೇ: ಬಹು ನಿರೀಕ್ಷಿತ ಮೆಸ್ಸಿಯನು ಜನಿಸಿದ್ದಾನೆ. ಆ ಮಗನು ದಾವಿದನು, ಅಬ್ರಹಾಮನ ವಂಶಸ್ಥನು, ಮೆಸ್ಸಿಯನ ಎಲ್ಲ ಅರ್ಹತೆಗಳು ಹೊಂದಿದವನು ಯೇಸು ಕ್ರಿಸ್ತನೇ ಎಂಬುದು ಒತ್ತಿ ಹೇಳುವುದಕ್ಕಾಗಿ ಮತ್ತಾಯನು ಸಂಪೂರ್ಣ ನಿರೂಪಣೆಯನ್ನು ರಾಜ್ಯವಂಶ ಮತ್ತು ರಾಜ್ಯವಂಶಳಿಯ ಸುತ್ತು ನಿರ್ಮಿಸಿದ್ದಾನೆ. ಮತ್ತು ಲೂಕನು ಬರೆದ ಸುವಾರ್ತೆಯನ್ನು ನೋಡಿದರೆ ಅದು ಯೇಸು ಕ್ರಿಸ್ತನ ಜನನವನ್ನು ಅತ್ಯಂತ ಸಾರ್ವತ್ರಿಕ ಮತ್ತು ವೈಯಕ್ತಿಕ ಕೋನಗಳಿಂದ ವಿವರಿಸುತ್ತದೆ. ಮರಿಯಳು, ಕುರುಬರು, ಅವರ ಅನುಭವಗಳು ಇವೆಲ್ಲವೂ ಅಲ್ಲಿ ಬರುತ್ತವೆ. ಅದೇ ಸಮಯದಲ್ಲಿ ಯಹೂದಿಗಳ ರಾಜನು ಹೆರೋದನಾಗಿದ್ದನು ಮತ್ತು ಆ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದ ಅಧಿಪತಿ ಸೀಸರ್ ಅಗಸ್ಟಸ್ ಆಗಿದ್ದನು ಎಂಬುವಂತಹ ಪ್ರಮುಖ ಐತಿಹಾಸಿಕ ಅಂಶಗಳನ್ನು ಲೂಕನು ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾನೆ. ಹೀಗೆ ಲೂಕನ ಸುವಾರ್ತೆ ಎಲ್ಲ ಕೋನಗಳನ್ನು ಒಳಗೊಂಡಿದೆ. ಆದರೂ ಇಂದು ನಾವು ಬಳಸುತ್ತಿರುವ ಆಧುನಿಕ ಕ್ಯಾಲೆಂಡರ್ನಂತೆ ದಿನ, ತಿಂಗಳು, ವರ್ಷದ ನಿಖರ ದಿನಾಂಕವನ್ನು ಲೂಕನು ನೀಡದಿರುವುದು ಯಾವುದೇ ಅಗತ್ಯವೂ ಇಲ್ಲ. ಆ ಕಾಲದ ಉದ್ದೇಶವೇ ಅದು ಇರಲಿಲ್ಲ. ಹಾಗಾದರೆ ಈ ಸುವಾರ್ತೆಗಳು ಏಕೆ ಬರೆಯಲ್ಪಟ್ಟವು
ಇಂದು ನಾವು ಯೋಚಿಸದೆ ಇಂದಿನ ಕ್ಯಾಲೆಂಡರ್ ಪದ್ಧತಿಯನ್ನು ಆ ಕಾಲಕ್ಕೆ ಹೇರಿಕೊಂಡು ದಿನಾಂಕಗಳ ಬಗ್ಗೆ ಮಾತನಾಡುವುದು ಅಜ್ಞಾನವೇ ಆಗುತ್ತದೆ. ಇದೀಗ 4ನೆಯ ಮತ್ತು ಅತ್ಯಂತ ಪ್ರಮುಖ ವಿಷಯಕ್ಕೆ ಬರೋಣ. ಸುವಾರ್ಥ ಬೋಧಕರು ಯೇಸು ಕ್ರಿಸ್ತನ ಜನ್ಮದ ದಿನಾಂಕದ ಮೇಲೆ ಅಲ್ಲ, ಆತನ ಸಮನ್ವಯದ ಮೇಲೆ, ಅಂದರೆ ಶಿಲುಬೆಯ ಮರಣ ಮತ್ತು ಪುನರುತ್ಥಾನದ ಮೇಲೆ ಗಮನ ಹರಿಸಿದರು. ಯೇಸು ಕ್ರಿಸ್ತನ ಜನನಕ್ಕಿಂತಲೂ ಆತನ ಸಾವು ಮತ್ತು ಪುನರುತ್ಥಾನವೇ ನಮ್ಮ ವಿಮೋಚನೆ, ಅದುವೇ ನಮಗೆ ಶಾಶ್ವತ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಆದುದರಿಂದ ಸುವಾರ್ತೆಗಳ ಕೇಂದ್ರೀಕರಣ ಸಮನ್ವಯದ ಮೇಲೆ ಇತ್ತು. ಅಪೊಸ್ತಲನಾದ ಪೌಲನು ಒಬ್ಬ ಧರ್ಮ ಪ್ರಚಾರಕ, ಅಪೊಸ್ತಲನು ಮತ್ತು ಮೊದಲನೇ ತಲೆಮಾರಿನ ಕ್ರಿಶ್ಚಿಯನ್. ಇದನ್ನೇ ಸ್ಪಷ್ಟವಾಗಿ ಹೇಳುತ್ತಾನೆ. ಕ್ರಿಶ್ಚಿಯನ್ ನಂಬಿಕೆಯ ಅಡಿಪಾಯ ಯೇಸು ಕ್ರಿಸ್ತನ ಜನ್ಮ ದಿನಾಂಕ ಅಲ್ಲ, ಆತನ ಮರಣ ಮತ್ತು ಪುನರುತ್ಥಾನ. ಪೌಲನು ಹೇಳುವಂತೆ ಯೇಸು ಕ್ರಿಸ್ತನು ಜೀವಂತನಾಗಿಲ್ಲದಿದ್ದರೆ ನಮ್ಮ ನಂಬಿಕೆಯೇ ನಿರಾರ್ಥಕ. ಇದನ್ನು ಆತನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆ ಮೊದಲ ಶತಮಾನದ ಕ್ರಿಶ್ಚಿಯನರು, ಯಹೂದಿಗಳು, ಅನ್ಯಜನರು ಸುವಾರ್ತೆಗೆ ಸಾಕ್ಷಿಗಳಾಗಿ ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದರು. ತಮ್ಮ ಕಣ್ಣುಗಳಿಂದ ನೋಡಿದರು, ಅನುಭವಿಸಿದರು, ತಿಳಿದಿದ್ದರು ಮತ್ತು ಅದನ್ನು ಧೈರ್ಯವಾಗಿ ಘೋಷಿಸಿದರು. ಅದರ ಕಾರಣವೇನೆಂದರೆ ಆದಿಕಾಲದ ಕ್ರಿಶ್ಚಿಯನರು ಪಸ್ಕಾ ಮೇಲೆಯೇ ಕೇಂದ್ರೀಕರಿಸಿದ್ದರು. ಅದನ್ನು ಸಮನ್ವಯದ ಸಂಕೇತ. ಭವಿಷ್ಯದಲ್ಲಿ 2 ವರ್ಷಗಳ ನಂತರ ಜನರಿಗೆ ಕ್ರಿಸ್ಮಸ್ ದಿನಾಂಕ ಬೇಕು ಎಂದು ಯಾರೂ ಆಗ ಕೇಳಿರಲಿಲ್ಲ. ಆ ಪ್ರಶ್ನೆ ಇರಲಿಲ್ಲ. ಆದುದರಿಂದ ಸುವಾರ್ತೆಗಳು ದಿನಾಂಕಗಳು ಸ್ಥಾಪಿಸಲು ಬರೆಯಲ್ಪಟ್ಟಿಲ್ಲ, ಅವು ಯೇಸು ಕ್ರಿಸ್ತನನ್ನು ಪ್ರಕಟಿಸಲು ಬರೆಯಲ್ಪಟ್ಟವು. ನಾವು ಇಂದು ಕ್ರಿಸ್ಮಸ್ ಅನ್ನು ಆಚರಿಸುತ್ತೇವೆ. ಅದು ನೆನಪಿನ ದಿನ, ಆರಾಧನೆಯ ದಿನ. ಅದಕ್ಕಾಗಿ ಕ್ರಿಸ್ಮಸ್ ದಿನಾಂಕವನ್ನು ಬೈಬಲ್ನಲ್ಲಿ ಏಕೆ ನೀಡಲಿಲ್ಲ ಎಂದು ಪ್ರಶ್ನಿಸುವುದು ಅಜ್ಞಾನವಾಗಿದೆ. ಆದುದರಿಂದ ಆ ಆಲೋಚನೆಯೊಂದಿಗೆ ಕೆಲವರು ಹೇಳುತ್ತಾರೆ, ನನಗೆ ದಿನಾಂಕ ಬೇಕು, ನನಗೆ ನಿಖರವಾದ ದಿನಾಂಕ ಬೇಕು. ಇನ್ನೊಂದು ವಿಷಯವನ್ನು ಯೋಚಿಸಿ, ಉಳಿದ ದೇವತೆಗಳಿಗೆ ದಿನಾಂಕಗಳಿವೆಯೋ ಇಲ್ಲವೋ ಎಂದು ಕೇಳಬೇಡಿ, ಅದನ್ನು ಚಿಂತಿಸಬೇಡಿ. ಆದರೆ ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ ಮಾತ್ರ ಟೀಕೆ ಮಾಡಲು ಪ್ರಯತ್ನಿಸುತ್ತಾರೆ. ಯೇಸು ಕ್ರಿಸ್ತನ ನಿಜವಾದ ಜನನದ ಹೊರತಾಗಿ ನಿಖರವಾದ ದಿನಾಂಕ, ತಿಂಗಳು, ವರ್ಷ ಇವುಗಳಿಗೆ ಯಹೂದಿ ಸಂಸ್ಕೃತಿಯಲ್ಲಿ ಪ್ರಾಮುಖ್ಯತೆ ಇರಲಿಲ್ಲ. ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದೇ ಇತಿಹಾಸ. ಹುಟ್ಟಿದ ದಿನಾಂಕಕ್ಕಿಂತ ಆತನ ಹುಟ್ಟಿದ ನಂತರ ನಡೆದ ಸಂಗತಿಗಳೇ ಮುಖ್ಯವಾಗಿದ್ದವು. ಉತ್ಸಾಹಗಳು ನಡೆದರೂ, ನಂಬಿಕೆಗಳು ಬೆಳೆದರೂ ಯೇಸು ಕ್ರಿಸ್ತನ ಅಸ್ತಿತ್ವವನ್ನೇ ಹೊಗಳಲಾಯಿತು. ಆದರೆ ಯೇಸು ಕ್ರಿಸ್ತನಲ್ಲಿ ನಿಜವಾದ ಕೇಂದ್ರೀಕರಣ ಆತನ ತ್ಯಾಗ, ಆತನ ಮರಣ ಮತ್ತು ಆತನ ಪುನರುತ್ಥಾನ ಸಮನ್ವಯದ ಮೇಲೆ ಗಮನ ಹರಿಸದೆ ಕೇವಲ ಜನ್ಮ ವಿಷಯಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದು ಸುವಾರ್ತೆಯ ಉದ್ದೇಶವೇ ಅಲ್ಲ. ಆತನ ಪುನರುತ್ಥಾನವಿಲ್ಲದೆ ನಮ್ಮ ಸೇವೆ ನಿರಾರ್ಥಕ ಎಂದು ಅಪೊಸ್ತಲ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ. ಯಾವ ದೇವರು, ಯಾವ ದೇವತೆಯು ಜಗತ್ತಿನಲ್ಲಿ ತನ್ನ ಭಕ್ತರಿಗಾಗಿ ತನ್ನ ಜೀವನವನ್ನು ಕೊಟ್ಟಿಲ್ಲ, ತ್ಯಾಗ ಮಾಡಲಿಲ್ಲ. ಮತ್ತೊಂದು ವಿಷಯ, ಯಾವ ದೇವರು ಸತ್ತ ಮೇಲೆ ಪುನರುತ್ಥಾನಗೊಂಡು ಮತ್ತೆ ಜೀವಂತನಾದ ಉದಾಹರಣೆ ಇಲ್ಲ. ಈ ಅರ್ಥದಲ್ಲಿ ಯೇಸು ಕ್ರಿಸ್ತನು ಸಂಪೂರ್ಣ ವಿಭಿನ್ನನು. ಅದಕ್ಕಾಗಿಯೇ ಮೊದಲ ಶತಮಾನದ ಕ್ರಿಶ್ಚಿಯನರು ಯೇಸು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿ ನಮಗೆ ದಿಕ್ಕು ತೋರಿಸಿದರು. ನಾವು ಅವರನ್ನೇ ಅನುಸರಿಸುತ್ತಿದ್ದೇವೆ. ಇಂದು ಕ್ರಿಸ್ಮಸ್ ಅನ್ನು ಡಿಸೆಂಬರ್ 25 ಎಂದು ಕರೆಯಲಾಗುತ್ತದೆ. ಆದರೆ ಅದು ಯೇಸು ಕ್ರಿಸ್ತನ ನಿಖರ ಜನ್ಮ ದಿನಾಂಕವಿರಬೇಕು ಎಂಬ ಅಗತ್ಯವಿಲ್ಲ. ಅದರ ಬಗ್ಗೆ ವಂದತಿಗಳು ಹಬ್ಬಿಸುವುದು ಅರ್ಥವಿಲ್ಲ. ಈ 4 ವಿಷಯಗಳನ್ನು ಯೋಚಿಸಿ. ಬೈಬಲ್ ಏಕೆ ದಿನಾಂಕ ಇಲ್ಲ? ಏಕೆ ತಿಂಗಳು ಉಲ್ಲೇಖಿಸಲ್ಪಟ್ಟಿಲ್ಲ? ಏಕೆ ನೋಂದಾಯಿಸಲಾಗಲಿಲ್ಲ? ಯಾಕೆಂದರೆ ಅವು ಮುಖ್ಯವಲ್ಲ. ಮುಖ್ಯವಾದದ್ದು ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನು ಹುಟ್ಟಿದ 2000 ವರ್ಷಗಳ ನಂತರ ನಾವು ಕ್ರಿಸ್ಮಸ್ಸನ್ನು ಆಚರಿಸುತ್ತಿದ್ದೇವೆ. ಆದರೆ ಆತನ ತ್ಯಾಗ, ಆತನ ಸಮನ್ವಯ, ಆತನ ಪುನರುತ್ಥಾನ ಇವು ಪಕ್ಕಕ್ಕೆ ಸರಿಯಬಾರದು. ದಿನಾಂಕಗಳು ಮತ್ತು ತಿಂಗಳುಗಳು ಮುಖ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಸುವಾರ್ಥ ಬೋಧಕರು ಕ್ರಿಸ್ಮಸ್ ಅಥವಾ ಇತರ ಹಬ್ಬಗಳಿಗೆ ದಿನಾಂಕಗಳನ್ನು ನೀಡಲು ಬರೆಯಲಿಲ್ಲ. ಅವರು ಅಜ್ಞಾನಿಗಳಿಗೆ ಅಥವಾ ಅನ್ಯಜನರಿಗೆ ತೃಪ್ತಿಪಡಿಸಲು ಬರೆಯಲಿಲ್ಲ. ವಿಮರ್ಶಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಕಾಲದ ಯಹೂದಿ ಪದ್ಧತಿಗಳ ಪ್ರಕಾರ ಕ್ಯಾಲೆಂಡರ್ಗಳು ಮತ್ತು ದಿನಾಂಕಗಳ ಬಳಕೆ ವಿಭಿನ್ನವಾಗಿತ್ತು. ಅದನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡುವುದು ತಪ್ಪು. ಇತರ ದೇವರುಗಳ ಜನ್ಮ ದಿನಾಂಕವನ್ನು ತೋರಿಸಬಹುದೇ ಎಂದು ಕೇಳಿದರೆ ಅವುಗಳಿಗೆ ಅಸ್ತಿತ್ವದಲ್ಲಿಲ್ಲ. ಮತ್ತಾಯನು ಮತ್ತು ಲೂಕನ ಸುವಾರ್ತೆಗಳ ಆಧ್ಯಾತ್ಮಿಕ ವಿಷಯಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತವೆ. ಜನ್ಮದ ದಿನಾಂಕಗಳಂತಹ ವಿಷಯಗಳಿಂದ ದೂರವಿರುತ್ತವೆ. ಯಹೂದಿ ಸಂಸ್ಕೃತಿಯಲ್ಲಿಯೂ ಅದೇ ವರ್ತನೆ ಇತ್ತು. ಆದುದರಿಂದ ಅವುಗಳನ್ನು ಬರೆಯಲಾಗಲಿಲ್ಲ, ನೋಂದಾಯಿಸಲು ಇಲ್ಲ. ಆದರೂ ದಿನಾಂಕ ದಾಖಲಾಗದಿದ್ದರೂ ಇದು ಯೇಸು ಕ್ರಿಸ್ತನ ನಿಜವಾದ ಜನ್ಮವೇ. ಇಂದು ಅದು ಇತಿಹಾಸವಾಗಿದೆ. ಯೇಸು ಕ್ರಿಸ್ತನು ಇತಿಹಾಸದ ಮೂಲ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿ ಇತಿಹಾಸವನ್ನು ಕ್ರಿಸ್ತನ ಮೊದಲು ಮತ್ತು ಕ್ರಿಸ್ತನ ನಂತರ ಎಂದು ವಿಭಜಿಸಲಾಗಿದೆ. ಇಂದು ಅದನ್ನು BC
ಎಸಿ ಎಂದು ಕರೆಯುತ್ತಾರೆ. ಬಿಫೋರ್ ಕಾಮನ್ ಎರಾ ಮತ್ತು ಆಫ್ಟರ್ ಕಾಮನ್ ಎರಾ ಎಂದು ಕರೆಯಲಾಗುತ್ತದೆ. ಇಂತಹ ಐತಿಹಾಸಿಕ ಮೂಲವೇನೆಂದರೆ ಯೇಸು ಕ್ರಿಸ್ತನೇ. ಆತನ ಜನ್ಮ ದಿನಾಂಕದ ಬಗ್ಗೆ ನಿಮಗೆ ಸಂಶಯವಿರಬಹುದು, ವಿಮರ್ಶನೆ ಇರಬಹುದು, ಆದರೆ ಆತನ ಜನ್ಮದ ಪುರಾವೆಗಳು, ಆತನ ಸುತ್ತಲಿನ ರಾಜ್ಯಗಳು, ರಾಜಕೀಯ ಪರಿಸ್ಥಿತಿಗಳು, ಇತಿಹಾಸದ ಉಲ್ಲೇಖಗಳು ಇವೆಲ್ಲವೂ ಸ್ಪಷ್ಟವಾಗಿ ದಾಖಲಾಗಿವೆ. ಇವೆಲ್ಲವೂ ಇದ್ದರೂ ಸಹ ಯಾವ ದೇವರಿಗೂ ಯಾವ ದೇವತೆಗೂ ಸಹ ಇರುವುದಿಲ್ಲ, ಚರಿತ್ರೆಯಲ್ಲಿ ತೋರಿಸಲು ಸಾಧ್ಯವಿಲ್ಲ. ಅಂದರೆ ಅದರ ಬಗ್ಗೆ ಯಾರು ಪ್ರಶ್ನಿಸುವುದಿಲ್ಲ, ಕೇಳುವುದಿಲ್ಲ, ಏನು ಹೇಳಿದರೂ ನಂಬಿಬಿಡುತ್ತಾರೆ. ಆದರೆ ಸಮಸ್ಯೆ ಏನೆಂದರೆ ಕ್ರೈಸ್ತರು ಒಗ್ಗಟ್ಟಾಗಿಲ್ಲ, ಒಂದಾಗಿ ನಿಲ್ಲುವುದಿಲ್ಲ. ಪ್ರತಿ ಹಳ್ಳಿಯಲ್ಲೂ ನೋಡಿದರೆ 3, 4, 5 ಕ್ರಿಸ್ಮಸ್ಗಳು ಆಚರಿಸಲಾಗುತ್ತವೆ. ಅದನ್ನು ಹೊಂದಿರುವವರಿಗೆ ಅದು ವಿಶೇಷ, ಆದರೆ ಅವರು ಪರಸ್ಪರ ವಿಭಿನ್ನರಾಗಿದ್ದಾರೆ. ಕೆಲವರು ಬೇರ್ಪಡುತ್ತಾರೆ, ಇತರರು ದೂರವಾಗಿರುತ್ತಾರೆ. ಇತರೆ ಹಬ್ಬಗಳಲ್ಲೂ ಏನಾಗುತ್ತದೆ ನೋಡಿ, ಎಲ್ಲಿ ಕಾರ್ಯಕ್ರಮಗಳು ನಡೆಯುತ್ತದೋ ಅಲ್ಲಿಗೆ ಎಲ್ಲರೂ ಹೋಗುತ್ತಾರೆ, ಮೂಢನಂಬಿಕೆಯ ಅಂತ್ಯಕ್ಕೆ ಹೋಗುತ್ತಾರೆ. ಆದರೆ ಕ್ರಿಶ್ಚಿಯನರ ವಿಷಯಕ್ಕೆ ಬಂದಾಗ ನೀವು ನಮ್ಮವರೇ ಎಂದು ಕೇಳಲಾಗುತ್ತದೆ. ನೀವು ಹತ್ತಿರ ಬಂದರೆ ಭಕ್ತರು ಬರುತ್ತಾರೆ, ಆದರೆ ಬಂದ ಕೂಡಲೇ ಸಂಘಗಳ ಹೆಸರಿನಲ್ಲಿ, ಸಿದ್ಧಾಂತಗಳ ಹೆಸರಿನಲ್ಲಿ ಅವರನ್ನು ವಿಭಜಿಸಲಾಗುತ್ತದೆ. ಇದಕ್ಕೆ ಇದು ಕಾರಣ. ಅದಕ್ಕಾಗಿ ಯೇಸು ಕ್ರಿಸ್ತನು ಯಾವ ದಿನ ಹುಟ್ಟಿದನು, ನಿಖರವಾದ ದಿನಾಂಕ ಯಾವುದು ಎಂದು ಅಜ್ಞಾನದಿಂದ ಮಾತನಾಡುವವರಿಗೆ ಇದೇ ಉತ್ತರ. ಇದು ಕ್ರಿಶ್ಚಿಯನರು ಬೇರ್ಪಡಿಸಲು ಬಯಸುವವರಿಗೂ ಉತ್ತರ, ಬೇರ್ಪಟ್ಟಿರುವ ಕ್ರಿಶ್ಚಿಯನರಿಗೂ ಇದು ನಿಜವಾದ ಉತ್ತರ. ಯೇಸು ಕ್ರಿಸ್ತನು ಹುಟ್ಟಿದ್ದು ನಿಜ, ಆತನೇ ಇತಿಹಾಸದ ಮೂಲ. ಈ ಟ್ರೂಲಿ ಬಿಕಮ್ ಎ ಮ್ಯಾನ್. ಇತಿಹಾಸದಲ್ಲಿ ಪುರಾವೆಗಳೊಂದಿಗೆ ಇದು ಸಾಬೀತಾಗಿದೆ. ಆತನ ಜನನ ಸತ್ಯ, ಆತನ ಸಾವು ಸತ್ಯ, ಆತನ ಪುನರುತ್ಥಾನವೂ ಸತ್ಯ. ನಿಜವಾದ ಸುವಾರ್ತೆ ಎಂದರೆ ಜನ್ಮ, ಮರಣ ಮತ್ತು ಪುನರ್ಜೀವನದ ಮೇಲೆ ಘೋಷಿಸಲ್ಪಡುವ ಸತ್ಯ. ದೇವರ ಪ್ರವಾದಿಗಳ ಭವಿಷ್ಯವಾಣಿಗಳು ನೆರವೇರಿಸುವುದನ್ನಾಗಿ ಆತನ ತ್ಯಾಗವನ್ನು ನೆನಪಿಸಿಕೊಂಡು ಸುವಾರ್ತೆಯನ್ನು ಸಾರಬೇಕು. ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮುಂದೆ ದಿನಾಂಕಗಳು, ತಿಂಗಳುಗಳು, ಕಾಲ ಗಣನೆಗಳು ಮುಖ್ಯವಾಗುವುದಿಲ್ಲ. ಮುಖ್ಯವಾದುದು ಒಂದೇ, ಯೇಸು ಕ್ರಿಸ್ತನೇ. ಅವುಗಳನ್ನು ಉಲ್ಲೇಖಿಸಿದರೆ ಇನ್ನೂ ಭೇದಗಳು ಉಂಟಾಗುತ್ತವೆ. ಆತನ ಸಂಭ್ರಮಗಳು ಆತನನ್ನು ಒಂದು ವಿಗ್ರಹವಾಗಿ, ಆತನ ಹುಟ್ಟಿದ ದಿನಗಳನ್ನು ಸಹ ಒಂದು ಹಬ್ಬವಾಗಿ ಹೀಗೆ ವಿಭಜನೆ ಮಾಡುತ್ತಾರೆಂಬ ಉದ್ದೇಶದಿಂದ ಮುಂಚಿತವಾಗಿಯೇ ದೈವಿಕವಾಗಿ ಪರಿಶುದ್ಧ ಆತ್ಮನಾದ ದೇವರು ಅವುಗಳನ್ನು ಭರಿಸಲಿಲ್ಲ. ಇಂತಹವುಗಳನ್ನು ತಿಳಿದುಕೊಳ್ಳದೆ ಹುಟ್ಟಿದ ದಿನವನ್ನು ಬೈಬಲ್ನಲ್ಲಿ ಇಲ್ಲ ಎಂದು ಮಾತನಾಡುವುದು ಅಜ್ಞಾನ. ದೇವರ ವಾಕ್ಯಗಳ ಮೇಲೆ ದೃಷ್ಟಿಯನ್ನಿಟ್ಟು ಸುವಾರ್ತಿಕರು ಬರೆದರೆ ನೀವು ಮಾತ್ರ ಹುಟ್ಟಿದ ಸಮಯ ಬೇಕು, ಜನಿಸಿದ ದಿನಾಂಕ ಬೇಕು ಎಂದು ಹೇಳಿ ಕ್ರಿಸ್ಮಸ್ ಹೆಸರಿನಲ್ಲಿ ನಾನಾ ವಿಧವಾದ ರಾಜಕೀಯಗಳನ್ನು ಮಾಡುತ್ತಿದ್ದೀರಾ. ಹಾಗೆ ಮಾಡುವ ವಿಷಯ ತಪ್ಪೇನೂ ಇಲ್ಲ. ಹಾಗೆ ಮಾಡುವುದು ದೊಡ್ಡ ತಪ್ಪಲ್ಲ. ಮಾಡುವ ದಿನ ತಪ್ಪಲ್ಲ. ಯಾಕೆಂದರೆ ಆತನನ್ನು ಆರಾಧಿಸಲು ರಾತ್ರಿಯಾದರೂ ಹಗಲಾದರೂ ಯಾವ ದಿನವಾದರೂ ಒಂದೇ. ಒಳ್ಳೆಯದು, ಕೆಟ್ಟದು, ಶುಭ ಮತ್ತು ಅಶುಭ, ಗ್ರಹಗಳು, ಮುಹೂರ್ತಗಳು ಎಂಬುದು ಇರುವುದಿಲ್ಲ. ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರ ವಾಕ್ಯವನ್ನು ಕೇಳುವುದಕ್ಕೆ, ದೇವರ ಬಳಿಗೆ ಬರುವುದಕ್ಕೆ, ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ. ಯೇಸು ಕ್ರಿಸ್ತನ ಜನನ ದಿನಾಂಕ, ತಿಂಗಳು, ವರ್ಷ ಇಲ್ಲದಿದ್ದರೂ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಜವಾದ ಅಂಶ ನಿಮಗೆ ತಿಳಿಸಿದ್ದೇನೆ. ಈ ಸಾರಾಂಶವು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.